ಮಂತ್ಕಿಲಿ ಊಟ ಮಾಡಲ್ಲ ಅವನು. ಏನ್ ಕೊಡದೆ ಬೇಡ ಬೇಡ ಡಯಟ್ ಅಂತ ನೀನು ಏನೋ ಕತೆ ಹೇಳ್ತಾನೆ. ಬಟ್ ಅಂದಲ್ಲಿ ಹಸು ಜಾಸ್ತಿ ಅಂತಾರೆ. ಅದು ಯಾವಾಗ ನಿಮ್ಮಲ್ಲಿ ಯಾವ್ದು ಇಲ್ವೋ ಅದು ಅದ್ರ ಕೊರತೆ ಭಾಳ ಕಾಣ್ತಿರುತ್ತೆ. ಹೌದು. ಆಗ ನನಗೆ ತುಂಬ ಹಸು, ನನಗೆ ಭಾಳಷ್ಟು ತಿನ್ಬೇಕು ಅನ್ನೋ ಆಸೆ. ನಾನು ಈ ಸೆಟ್ಟಲ್ ಗಿಟ್ಟಲ್ಲಿ ಹೋದಾಗ ನಮ್ಮ ಸಿನಿಮಾದಲ್ಲಿ ಅವತ್ತಿಂದಲೂ ಇವತ್ತಿನವರೆಗೂ ಇಡ್ಲಿ ವಡೆ ಅನ್ನೋದೊಂದು ಕನ್ಫರ್ಮ್. ಅದು ಪರ್ಮನೆಂಟ್ ತಿಂಡಿ. ಅದು ಇಡ್ಲಿ ವಡೆ ಮೈಗೆ ಹತ್ತಿದಪ್ಪ ಚೆನ್ನಾಗಿ ಅವನಿಗೆ, ಯಾಕಪ್ಪ ಇಡ್ಲಿ ವಡೆ ಹತ್ತಿಲ್ವ ಮೈಗೆ ಅಂತ ಒಂದು ಮಾತಿದೆ. ನನಗೆ ಅವಾಗ ತಿನ್ನೋದಕ್ಕೆ ಅಂತ ಪ್ಲೇಟ್ನ ಇನ್ನೊಂದ್ಸಲಿ ಬೇಗ ಹಿಡಿದ್ರೆ ಅಲ್ಲಿ ನಮಗೆ ತುಂಬ ಇನ್ಸಲ್ಟ್ ಆಗೋದು. ಇನ್ಸಲ್ಟ್ ಮಾಡಿದ್ದಾರೆ, ಏನು ತಿನ್ನಕ್ಕೆ ಬಂದ್ಬಿಡ್ತೀರಾ ನೀವೆಲ್ಲ ಅಂತ ಭಾಳ ಕೆಟ್ಟದಾಗಿ ನಡೆಸ್ಕೊಂಡಿದ್ದ ದಿನವೂ ಉಂಟು. ಆಗ ಎಲ್ಲರ ಮುಂದೆ ನಿಮ್ಗೆ ಹರ್ಟ್ ಆದಾಗ ಅದು ತಿನ್ನೋ ವಿಚಾರದಲ್ಲಿ ಅದು ಭಾಳ, ಇನ್ನು ಬೇರೆ ವಿಚಾರದಲ್ಲಿ ಓಕೆ, ನಿಮ್ಗೆ ಏನೋ ದಿನೋ ನೀವು ಡೈಲಾಗ್ ಸಪ್ಪಿಡಿ ತಲೆ ಮೇಲೆ ನೋಡಿದ್ರೆ ಪರವಾಗಿಲ್ಲ, ಅಯ್ಯೋ ನಾನು ಆ್ಯಕ್ಟಿಂಗ್ ಬರಲಿಲ್ಲ ಅಂತ ಹೇಳ್ಬೋದು. ತಿನ್ನೋ ವಿಚಾರದಲ್ಲಿ ಯಾರಿಗೂ ಅವಮಾನ ಮಾಡಬಾರ್ದು. ಕುತ್ಕೊಳ್ಳೋ ಚೇರ್ನ ಕಿತ್ಕೊಳ್ಳೋದು, ತಿನ್ನೋ ಅನ್ನ ಕಿತ್ಕೊಳ್ಳೋದು, ಇವೆಲ್ಲ ಭಾಳ ದೊಡ್ಡ ಅವಮಾನ. ಅದು ನಾನು ನನ್ನ ಈಗಿನ ನನ್ನ ಬೇಕಾದ್ರೆ ನನ್ನ ಈ ಪ್ರೋಗ್ರಾಮ್ ನೋಡ್ತಿರೋ ಯಾರೇ ಆಗಲಿ, ನನ್ನ ಜೊತೆ ನಾನು ಯಾರೇ ಆಗಿರೋ ಕರೆದು ಪಕ್ಕದಲ್ಲಿ ಕೂತ್ಕೋತೀನಿ. ಈ ಒಂದು ಸೆಲ್ಫಿ ತೊಗೊಳಕ್ಕೆ ಬಂದರೂ ಕೂಡ ಬಾಮ ಕೂತ್ಕೊ, ಸಾರ್ ಬಾ ಗುರುವೇ ನೀನು ಕೂತ್ಕೋ, ನೀನು ಥರ ತೊಗೊಳ್ಳಿದ್ರೆ ಇಷ್ಟು ಕಷ್ಟಪಟ್ಟಿದ್ದು ಅಂತೀನಿ ನಾನು. ಕೂತ್ಕೊಂಡೇ ತೆಗೆಸ್ಕೊಳ್ಳೋದು.